Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳು ಈಗ ಬಹಿರಂಗವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ಸಾಹಿತಿಗಳು, ಬರಹಗಾರರು, ಮಹಿಳಾ ಸಂಘಟನೆಗಳಿಂದ ಪತ್ರವನ್ನು ಬರೆಯಲಾಗಿದೆ. ಸಂಸದ್ ಪ್ರಜ್ವಲ್ ವಿರುದ್ಧ ಕೇಸಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಬುದ್ಧಿಜೀವಿಗಳ ಬಹಿರಂಗ ಪತ್ರ ಬಂದಿದೆ. ಬುದ್ಧಿಜೀವಿಗಳೆಲ್ಲರೂ ಸೇರಿ ಈಗ ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗಿದ್ದಾರೆ. ಪ್ರಜ್ವಲ್ ರೇಪ್ ಕೇಸ್ ಕುರಿತಂತೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಡೆ, HDD ಕುಟುಂಬದ ವಿರುದ್ಧ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಬುದ್ಧಿಜೀವಿಗಳು ಸೇರಿ ಈಗ ಲೆಟರ್ನ ಬರೆಯೋಕ್ಕೆ ಮುಂದಾಗಿದ್ದಾರೆ. 16 ಬೇಡಿಕೆಗಳನ್ನು ಮುಂದಿಟ್ಟು ಸುದೀರ್ಘ ಬಹಿರಂಗ ಪತ್ರವನ್ನು ಈ ಬುದ್ಧಿಜೀವಿಗಳು ಬರೆದಿದ್ದಾರೆ. 107 ಬುದ್ಧಿಜೀವಿಗಳು ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಹಿರಂಗವಾದಂಥ ಪತ್ರವನ್ನು ಬರೆದಿದ್ದಾರೆ. ಮಹಿಳಾ ಸಂಘಟನೆಗಳಿಂದ ಕೂಡ ಈಗ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆಯಲಾಗಿದೆ. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಕೇಸ್ ಕುರಿತಂತೆ ತೀವ್ರವಾದಂಥ ಬೇಸರವನ್ನು ಹೊರಹಾಕಿದ್ದಾರೆ. ಸರ್ಕಾರದ ನಡೆ ಮತ್ತು HDD ಕುಟುಂಬದ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಈ 107 ಮಂದಿ ಬುದ್ಧಿಜೀವಿಗಳು 16 ಬೇಡಿಕೆಗಳನ್ನು ಮುಂದಿಟ್ಟು ಸುದೀರ್ಘ ಬಹಿರಂಗ ಪತ್ರವನ್ನು ಬರೆಯಲಾಗಿದೆ. ಸಾಹಿತಿಗಳಾದ ಡಾಕ್ಟರ್ ವಿಜಯ, ಡಾಕ್ಟರ್ G. ರಾಮಕೃಷ್ಣ, ವಸುಂಧರಾ ಭೂಪತಿ, ಮೀನಾಕ್ಷಿ ಬಾಳಿ, Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನೀಲಾ, KS ವಿಮಲಾ, ವೀರಭದ್ರಪ್ಪ, ಮುಜಾಫರ್ ಅಸದಿ 107 ಬುದ್ಧಿಜೀವಿಗಳಿಂದ ಈಗಾಗಲೇ ಪತ್ರವನ್ನು ಬರೆದ. ದೂರು ಕೊಡದಂತೆ ಬೆದರಿಸುವುದು, ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಂಥ ಹಗರಣ, ಈ ರೀತಿ ಅನೇಕ ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ಈ ಪತ್ರದಲ್ಲಿ ರಾಜಕೀಯ ಹಿತಾಸಕ್ತಿಗೆ ಬಳಸ್ತಾ ಇರುವಂಥದ್ದು ಆಘಾತಕಾರಿ ಅನ್ನುವಂಥ ಮಾತನ್ನು ಈಗ ಬುದ್ಧಿಜೀವಿಗಳು ಹೇಳ್ತಾ ಇದ್ದಾರೆ. ಪ್ರಜ್ವಲ್ ತಂದೆ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣನಿಗೆ ಹುದ್ದೆ ಇದೆ. ಈ ಹುದ್ದೆ ವಿಚಾರವಾಗಿ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವರೆಲ್ಲರೂ ಸಂವಿಧಾನಿಕವಾದಂಥ ಹುದ್ದೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಮುಸುಕಿನೊಳಗೆ ಪ್ರತಿನಿಧಿ ದಿರೀಸನ್ನು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವನ್ನು ನೀಡಬಾರ್ದಾಗಿತ್ತು ಅನ್ನುವಂಥ ಪತ್ರವನ್ನು ಈಗ ಮುಖ್ಯಮಂತ್ರಿಗೆ ಬರೆದಂಥ ಲೆಟರಲ್ಲಿ ಅವರೆಲ್ಲರೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಫೋಟೋ, ವಿಡಿಯೋಗಳು ಲಕ್ಷಾಂತರ ಜನರಿಗೆ ತಲುಪಿವೆ. ರಾಜ್ಯದಲ್ಲಿ ಮಹಿಳೆಯರು ಸುರಕ್ಷಿತವಾಗಿರಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ಈಗ ಬುದ್ಧಿಜೀವಿಗಳು ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಈ ಒಂದು ಪತ್ರ ಈಗ ಚರ್ಚೆಗೆ ಕಾರಣವಾಗಿದೆ. ಇನ್ನು ಈ ಎಲ್ಲ ಬುದ್ಧಿಜೀವಿಗಳು ಯಾರಿದ್ದಾರೆ ಅವರು ಮುಖ್ಯಮಂತ್ರಿಗಳಿಗೆ ಈ ಘಟನೆಗೆ ಉಲ್ಲೇಖಿಸಿ, ಅಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಉಲ್ಲೇಖಿಸಿ ಪತ್ರವನ್ನು ಬರೆದಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತೆಯರ ಫೋಟೋವನ್ನು, ವಿಡಿಯೋವನ್ನು ಇಟ್ಕೊಂಡಿರುವಂಥದ್ದು ಕೂಡ ಸಾಕಷ್ಟು ಸಹಜವಾದಂಥ ಪ್ರಶ್ನೆಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಮಹಿಳೆಯರಿಗೆ ಸುರಕ್ಷೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ಮುಂದಿಟ್ಟಿದ್ದಾರೆ. ಇದೇ ವೇಳೆ ಸಂವಿಧಾನಾತ್ಮಕವಾಗಿ ಕೂಡ ಒಂದು ಕುಟುಂಬದ ಬಗ್ಗೆ ಮಾತನಾಡ್ತಿದ್ದಾರೆ. ಆದರೆ ಈ ಎಲ್ಲ ಪತ್ರಗಳಲ್ಲಿ ಕೂಡ ಏನು ಉಲ್ಲೇಖ ಅಂದರೆ ಈ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ತನಿಖೆ ನಡೆದುತ್ತಾ ಇರುವಂಥ ರೀತಿಯ ಬಗ್ಗೆ ಅವರು ತೀವ್ರವಾದಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ನಾವು ಗೆದ್ದಿದ್ದೇವೆ ಅಂತ ಹೇಳಿದರು. ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬಂದೆ. ಸರ್, ಚುನಾವಣೆಯ ನಂತರದಲ್ಲಿ ಮತ್ತೆ ಸಮುದಾಯವಾರು DCM ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋಂಥ ಇತ್ತು ಸರ್. ಆ ರೀತಿ ಏನಾದ್ರು ಚರ್ಚೆಗಳೇನು? ಗೊತ್ತಿಲ್ಲ ಅದೆಲ್ಲ ನಂಗೆ ಗೊತ್ತಾಗೋದೇ ಇಲ್ಲ ಅವೆಲ್ಲ. ಥ್ಯಾಂಕ್ ಯು. ಓಕೆ ಸರ್, ಅದು ಇದೊಂದು ಅನಿತಾ ಅವ್ರ ಮೇಲೆ ಒಂದು CID ಅಧಿಕಾರಿ ಕೆಲಸವನ್ನು ಕೊಡಿಸ್ತೀವಿ ಅನೇಕ ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ. ಅಂಥವ್ರ ಅಭಿಪ್ರಾಯಗಳನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೇವೆ. ನಾನು ಪತ್ರವನ್ನು ನೋಡಿಲ್ಲ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳಿಂದ ತೆಗೆದುಕೊಂಡು ನೋಡ್ತೇನೆ, ಏನು ಹೋಲ್ ಕಾಂಟೆಕ್ಸ್ಟ್ ಏನು ಅಂತ. ನಾವು ಈ ಪ್ರಕರಣವನ್ನೇ ಭಾಳ ಗಂಭೀರವಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.